ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಇವತ್ತು ನಾನು ಇನ್ಸ್ಟೆಂಟ್ ಆಗಿ ಫೇರ್ ಗ್ಲೋಯಿಂಗ್ ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಕೊಡುವಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ರೆಮಿಡಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್, ಈಸಿ ಮತ್ತು ಎಫೆಕ್ಟಿವ್, ಕಡಿಮೆ ಖರ್ಚಲ್ಲೇ ಆಗುವಂತಹ ರೆಮಿಡಿ. ನಮ್ಮ ಕಿಚನಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿ. ನಮಗೆ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಬೇಕು. ಅದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ ನಮಗೆ ಟೊಮ್ಯಾಟೊ ಬೇಕು. ಸೊ ಫಸ್ಟ್ ಟೊಮ್ಯಾಟೊನ ನಾವು ಹಾಫ್ ಆಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಹಾಫ್ ಟೊಮ್ಯಾಟೊನ ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಜಸ್ಟ್ ಇದಕ್ಕೆ ಅರ್ಧ ಟೊಮ್ಯಾಟೊ ಸಾಕು. ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದಾದರೂ ತೊಗೋಬೋದು ಅಥವಾ ಇದಾದರೂ ತೊಗೋಬೋದು. ನಾನು ದೊಡ್ಡ ಪಾರ್ಟ್ನ ತಗೋತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ ನಮಗೆ ಬೇಕಾಗಿರೋದು ಶುಗರ್. ಸಕ್ಕರೆನ ಇದ್ರ ಮೇಲೆ ಈ ಥರ ಹಾಕಿ ಕಾಣಿಸ್ತಾ ಇದೆಯಾ? ಇದನ್ನು ಏನು ಮಾಡಿ ಇವಾಗ ಫೇಸ್ ಮೇಲೆ ಇದನ್ನು ಸ್ಕ್ರಬ್ ಮಾಡಬೇಕಾಗುತ್ತೆ. ಬಟ್ ಹುಷಾರ್ ಗೈಸ್, ಇದು ಕೆಳಗಡೆ ಬೀರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕೆಳಗಡೆ ಯಾವುದಾದ್ರೂ ಪ್ಲೇಟ್ ಅಥವಾ ಬಟ್ಟೆ ಇಟ್ಕೊಂಡು ನೀವು ಸ್ಕ್ರಬ್ ಮಾಡಿ. ನಾನು ಈ ಪ್ಲೇಟ್ ಇಟ್ಕೊತಾ ಇದ್ದೀನಿ. ಇದನ್ನು ಫೇಸ್ ತುಂಬ ಈ ರೀತಿ ಸ್ಕ್ರಬ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರೋ ಡೆಡ್ ಸ್ಕಿನ್ಸ್, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಅದು ಕೂಡ ಹೊರಟೋಗುತ್ತೆ. ಜೊತೆಗೆ ನಿಮ್ಮ ಫೇಸಲ್ಲಿ ಬ್ಲ್ಯಾಕ್ ಹೆಡ್ ಹೋದ್ಮೇಲೆ ಡಾರ್ಕ್ ಸ್ಪಾಟ್ಸ್ ಇರುತ್ತಲ್ಲ, ಆ ಡಾರ್ಕ್ ಸ್ಪಾಟ್ಸ್ನ ಕೂಡ ಕಡಿಮೆ ಮಾಡುತ್ತೆ. ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಇದ್ದರೆ, ಬ್ಲ್ಯಾಕ್ನೆಸ್ ಇದ್ದರೆ ಅದು ಕೂಡ ಹೊರಟೋಗುತ್ತೆ. ಕೆಲವು ಸಲ ಸನ್ ಡ್ಯಾಮೇಜ್ ಆಗಿರುತ್ತೆ, ಸ್ಕಿನ್ ಬ್ಲ್ಯಾಕ್ ಆಗಿರುತ್ತೆ, ಅದು ಕೂಡ ಇದು ಹೋಗ್ಲಾಡ್ಸುತ್ತೆ ಗೈಸ್. ಇದರಲ್ಲಿ ಜಾಸ್ತಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ ವೈಟ್ನಿಂಗ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಈ ರೀತಿ ನೀವು 2 to 3 ಮಿನಿಟ್ಸ್ ಸ್ಕ್ರಬ್ ಮಾಡಬೇಕಾಗುತ್ತೆ. ನನ್ನ ಫೇಸಲ್ಲಿ ಜಾಸ್ತಿ ಡೆಡ್ ಸ್ಕಿನ್ಸ್ ಇಲ್ಲ ಗೈಸ್, ಸೊ ನಾನು ಇಲ್ಲಿ ಜಸ್ಟ್ ಸ್ವಲ್ಪ ಶುಗರ್ ತೊಗೊಂಡಿದ್ದೀನಿ. ನಿಮ್ಮ ಫೇಸಲ್ಲಿ ಜಾಸ್ತಿ ಡೆಡ್ ಸ್ಕಿನ್ ಇದ್ದರೆ ನೀವು ಇನ್ನೊಂದು ಸಲ ಶುಗರ್ನ ಈ ಟೊಮ್ಯಾಟೊ ಮೇಲೆ ಹಾಕ್ಕೊಂಡು ಈ ರೀತಿ ಸ್ಕ್ರಬ್ ಮಾಡ್ಕೊಂಡು ಹೋಗಿ. ಜಾಸ್ತಿ ನೀವು ನಮಗೆ ಬ್ಲ್ಯಾಕ್ ಹೆಡ್ಸ್ ಇರೋದೇ ನೋಸ್ ಏರಿಯಾ ಮೇಲೆ ಹಾಗೂ ಇಲ್ಲಿ ಚಿನ್ ಏರಿಯಾ ಮೇಲೆ, ಅದೇ ಕಡೆ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಿ ಸ್ಕ್ರಬ್ ಮಾಡ್ಕೊಳ್ಳಿ. ಇದು ನಮಗೆ ಪಿಂಪಲ್ಸ್ ಬರೋದು ಕೂಡ ಅವಾಯ್ಡ್ ಮಾಡುತ್ತೆ ಗಾಯ್ಸ್. ನಮ್ಮ ಸ್ಕಿನ್ನಲ್ಲಿ ಜಾಸ್ತಿ ಆಯಿಲ್ ಸೆಕ್ರೀಷನ್ ಆಗ್ತಿದ್ರೆ ಅದು ಕೂಡ ಕಂಟ್ರೋಲ್ ಮಾಡುತ್ತೆ. ಪೋರ್ಸ್ ಅಕಸ್ಮಾತ್ ಕ್ಲಾಗ್ ಆಗಿದ್ರೆ ಪೋರ್ಸ್ನ ಅನ್ಕ್ಲಾಗ್ ಮಾಡುತ್ತೆ. ಸನ್ ಡ್ಯಾಮೇಜ್ ಇದ್ದರೆ ಸನ್ ಡ್ಯಾಮೇಜ್ನ ಕೂಡ ಇದು ಹೋಗ್ಲಾಡ್ಸುತ್ತೆ. ಈ ರೀತಿ ಮೈಲ್ಡ್ ಆಗಿ, ತುಂಬ ಹಾರ್ಶ್ ಆಗು ಬೇಡ, ರಫ್ ಆಗು ಬೇಡ ಗೈಸ್. ಯಾಕಂದರೆ ಶುಗರ್ ಇರುತ್ತೆ, ಶುಗರ್ ಪಾರ್ಟಿಕಲ್ಸ್ ತುಂಬ ಶಾರ್ಪ್ ಇರುತ್ತಲ್ಲ ಶುಗರ್ ಎಡ್ಜಸ್, ಅದಕ್ಕೋಸ್ಕರ ಮೈಲ್ಡ್ ಆಗಿ ಇದನ್ನು ಸ್ಕ್ರಬ್ ಮಾಡ್ಕೊಳ್ಳಿ. ಈ ರೀತಿ ಸ್ಕ್ರಬ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ನಾವೊಂದು 15 to 20 ಮಿನಿಟ್ಸ್ ಇದನ್ನು ಹಾಗೆ ಬಿಟ್ಬಿಡೋಣ. ಯಾಕಂದರೆ ಇದ್ರಲ್ಲಿ ವೈಟಮಿನ್ ಸಿ ಇದೆ, ಜೊತೆಗೆ ಇದರಲ್ಲಿರೋ ಒಳ್ಳೆ ಪ್ರಾಪರ್ಟೀಸ್ ಎಲ್ಲ ನಮ್ಮ ಸ್ಕಿನ್ ಒಳಗೆ ಅಬ್ಸರ್ವ್ ಆಗಲಿ ಅಂತ ನಾವು ಇದನ್ನು 15 to 20 ಮಿನಿಟ್ಸ್ ಇದನ್ನು ಹಾಗೆ ಫೇಸ್ ಪ್ಯಾಕ್ ಥರ ಬಿಟ್ಬಿಡೋಣ. ಆದರೆ ಗಾಯ್ಸ್, ನೀವು ಯಾವಾಗೇ ಆಗಲಿ ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಿಮಗಿನ್ನೂ ಬೆನಿಫಿಟ್ಸ್ ಚೆನ್ನಾಗೇ ಸಿಗುತ್ತೆ. ಸೊ ನಾನು ಇದನ್ನು 15 to 20 ಮಿನಿಟ್ಸ್ ಡ್ರೈ ಆಗೋಗಿ ಬಿಡ್ತೀನಿ. ನೆಕ್ಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಗಾಯ್ಸ್. ನೀವು ಫೇಸಲ್ಲಿ ಇನ್ಸ್ಟೆಂಟ್ ಗ್ಲೋ ಕಾಣ್ಬೋದು ಅನಿಸುತ್ತೆ. ನೋಡಿರಿ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೋತೀನಿ. ಇನ್ಸ್ಟೆಂಟ್ ಗ್ಲೋ ಬಂದಿದೆ. ಸ್ಕಿನ್ ಟೋನ್ ಕೂಡ ಸ್ವಲ್ಪ ಲೈಟ್ ಆಗಿದೆ, ಸ್ವಲ್ಪ ಫೇರ್ನೆಸ್ ಕೂಡ ಬಂದಿದೆ. ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಇದು ಫೇರ್ನೆಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದು ಆ್ಯಂಟಿ ಏಜಿಂಗ್ ಥರನೂ ಹೆಲ್ಪ್ ಮಾಡುತ್ತೆ. ಪಿಂಪಲ್ಸ್ ಬರೋದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಹೆಲ್ದಿ ಆಗಿರಿ, ಹ್ಯಾಪಿ ಆಗಿರಿ, ಬ್ಯೂಟಿಫುಲ್ ಆಗಿರಿ. ಬಾಯ್.